ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಧಾನಿ ಮೋದಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಖರ್ಗೆ ನೀಡಿರುವ ಹೇಳಿಕೆಯನ್ನ ಖಂಡಿಸಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮೋದಿ ಅವರನ್ನ ಸತತ 3ನೇ ಬಾರಿಗೆ ಭಾರತದ ಜನತೆ ಪ್ರಧಾನಿ ಪೀಠದಲ್ಲಿ ಕೂರಿಸಿದ್ದಾರೆ. ಅವರನ್ನ ಟೀಕಿಸುವಂತ ಭರದಲ್ಲಿ ಭಯೋತ್ಪಾದಕ ಎಂಬ ಕೀಳು ಮಟ್ಟದ ಪದ ಬಳಸುವುದು ಅವರನ್ನ ಬೆಂಬಲಿಸಿದ ಕೋಟ್ಯಾಂತರ ಭಾರತೀಯರಿಗೆ ಮಾಡಿದ ಅಪಮಾನ. ಒಂದು ಮನೆತನವನ್ನ ಸಂತೋಷಪಡಿಸಲು ಖರ್ಗೆ ಅವರು ತಮ್ಮ ಘನತೆಯನ್ನ ಮರೆತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ವಿಶ್ವದ 26ಕ್ಕೂ ಅಧಿಕ ರಾಷ್ಟ್ರಗಳು ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ನೀಡಿ ಮೋದಿಯವರ ನಾಯಕತ್ವವನ್ನು ಗೌರವಿಸಿದೆ. ಇಡೀ ಜಗತ್ತೇ ಭಾರತದತ್ತ ಹೆಮ್ಮೆಯಿಂದ ನೋಡ್ತಾ ಇರುವಾಗ ದೇಶದ ಪ್ರಧಾನಿಯನ್ನ ಇಷ್ಟು ಕೀಳು ಮಟ್ಟದ ಶಬ್ದಗಳಿಂದ ನಿಂದಿಸೋದು ನಿಮ್ಮ ವಿಷಕಾರಿ ಮನಸ್ಥಿತಿಯನ್ನು ತೋರಿಸುತ್ತೆ ಅಂತ ಟೀಕಿಸಿದ್ದಾರೆ. ಹಿರಿಯ ನಾಯಕರಾದ ಖರ್ಗೆ ಅವರು ಕೂಡಲೇ ತಮ್ಮ ಬೇಜವಾಬ್ದಾರಿ ಹೇಳಿಕೆಗೆ ದೇಶದ ಜನರ ಕ್ಷಮೆ ಯಾಚಿಸಬೇಕು. ಚುನಾವಣೆ ಬಂದಾಗಲೆಲ್ಲ ಇಂಥ ಹೇಳಿಕೆಯನ್ನು ನೀಡೋದು ಕಾಂಗ್ರೆಸ್ಗೆ ಅಭ್ಯಾಸವಾಗಿಬಿಟ್ಟಿದೆ. ಸೋಲಿನ ಭೀತಿಯಿಂದ ಖರ್ಗೆ ಇಂಥ ಅಸಂಬದ್ಧ ಮಾತುಗಳನ್ನು ಆಡ್ತಾ ಇದ್ದಾರೆ. ದೇಶದ ಪ್ರಧಾನಿಯನ್ನು ನಿಂದಿಸೋದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದದ್ದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.